ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ಸಂಡೇ 6:20 ಆಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಅಡ್ವೆಂಚರ್ ಮಾಡೋಣ ಅಂತ. ನಮ್ಮ ಮನೆಯಿಂದ ಎಕ್ಸಾಕ್ಟಾಗಿ ಅಕ್ಕಾಯಂ ಬೆಟ್ಟಕ್ಕೆ 8.2 ಕಿಲೋಮೀಟರ್ಸ್ ಇದೆ. ಸೊ ದ್ಯಾಟ್ ಲೈಕ್ ಒನ್ ಸೈಡ್ 8.2 ಕಿಲೋಮೀಟರ್ಸ್. ಇದೊಂದು ಚಿಕ್ಕ ಅಡ್ವೆಂಚರ್ ಮಾಡ್ತೀವಿ. ನಮ್ಮ ಜೊತೆಗೆ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ, ನಮ್ಮ ಜಿಮ್ ಬ್ರೋ ಅವರು. ಅವ್ರ ಜೊತೆಗೆ ಅಡ್ವೆಂಚರ್ ಮಾಡ್ತಾಯಿದ್ದೀವಿ. ಟೋಟಲ್ ಆಗಿ ಅದು ಅಕ್ಕಾಯಂ ಬೆಟ್ಟ ರೀಚ್ ಆಗಿ ತಿರ್ಗಾ ನಮ್ಮ ಮನೆಗೆ ರೀಚ್ ಆದರೆ ಇಟ್ ವಿಲ್ ಬಿ 16.5 ಕಿಲೋಮೀಟರ್ಸ್. ಓಕೆ, ಸ್ಟೇ ಟ್ಯೂನ್ಡ್ ಗೈಸ್. ಇವಾಗ ಮೀಟ್ ಆದ್ವಿ ನಮ್ಮ ಬ್ರೋನ, BSF ಅಲ್ಲಿ ಮೀಟ್ ಆದ್ವಿ. ಇವಾಗ ಇಲ್ಲಿಂದ ನಾವು ಅಕ್ಕಾಯಂ ಬೆಟ್ಟಗೆ ಹೋಗ್ತಾ ಇದೀವಿ. ವಾಕಿಂಗಲ್ಲಿ ಹೋಗ್ತಾ ಇದೀವಿ ಅಕ್ಕಾಯಂ ಬೆಟ್ಟಕ್ಕೆ. ಜಾಗ ಬಂದ್ಬಿಟ್ಟು ಹೊಸಳ್ಳಿ. ಈ ದೇವಸ್ಥಾನ ತುಂಬ ಫೇಮಸ್ ಇದೆ. ನಮ್ಮ ವಾಕ್ ಇನ್ನೂ ಕಂಟಿನ್ಯೂ ಆಗಬೇಕು. ನಾವು ಇನ್ನೊಂದು ಅರ್ಧ ದಾರಿಯಲ್ಲಿ ಇದೀವಿ ಅಷ್ಟೇ. ಯಾವ ಥರ ಇದೆ ನೋಡ್ರಿ, ಏನು ಸಕ್ಕದಾಗಿದೆ. ಯಾವುದೋ ಊರಿಗೆ ಬಂದಂಗೆ ಒಂದು ಫೀಲ್. ಈ ಥರ ಬ್ಯಾಂಗ್ಳೂರು ಇದೆ ಅಂತ ಎಷ್ಟೊಂದು ಜನ ಗೊತ್ತೇ ಆಗಿರಲ್ಲ. सन भी मून जैसा लग रहा है. किधर भाई? पीछे लग रहा है, देखेंगे. ಅಲ್ವಾ? ನಮ್ಮ ಜಿಂಬ್ರೋ ಏನು ಹೇಳ್ತವ್ರೆ, ಸನ್ನು ಮೂನ್ ಥರ ಕಾಣಿಸ್ತಾ ಇದೆ ಅಂತೆ. ಅದೇ ನಿಜಾನೇ ಬಿಡಿ, ಸನ್ನು ಮೂನ್ ಥರನೇ ಕಾಣಿಸ್ತಾ ಇದೆ. ಇನ್ನು ಸನ್ರೈಸ್ ಆಗಿಲ್ಲ ಎಕ್ಸಾಕ್ಟಾಗಿ. ನಮ್ಮ ಅಂಕಿತ್ ಬ್ರೋ ಹೇಳಿದೆ ನಿಜಾನೇ ಅಲ್ಲ, ಸನ್ನು ಮೂನ್ ಥರನೇ ಕಾಣಿಸ್ತಾ ಇದೆ ಅಂದರು. ಸುಸು ಮಾಡೋಕ್ಕೆ ಹೋದ್ರು, ಬಂದುಬಿಟ್ರು. ಇವಾಗ ಹೋಗೋಣ, ನೆಕ್ಸ್ಟ್ ರೈಟ್ ಸ್ಟಾರ್ಟ್ ಮಾಡೋಣ. ನಾನು ಸುಸು ಮಾಡಿದೆ, ಆದರೆ ಸ್ವಲ್ಪ ಲೇಟ್ ಆಯಿತು. ಆ ಕಡೆ ಮಾಡಿಬಿಟ್ಟು ಇಲ್ಲಿಲ್ಲ. ಫೈನಲಿ ಅಕ್ಕಾಯಂ ಬೆಟ್ಟಕ್ಕೆ ರೀಚ್ ಆದ್ವಿ. ಇವಾಗ ಮೇಲೆ ಎಕ್ಬಿಟ್ಟು ಮೇಲೆಯಿಂದ ವ್ಯೂ ನೋಡೋಣ ಹೆಂಗಿದೆ ಅಂತ. ಇಲ್ಲಿ ತುಂಬ ವರ್ಷದಿಂದ ಬರ್ತಾಯಿದ್ದೀನಿ, ನಂಗೆ ತುಂಬ ಗೊತ್ತಿರೋ ಪ್ಲೇಸೇ. ಬಟ್ ಇದೊಂದು ಮಿನಿ ನಂದಿ ಹಿಲ್ಸ್ ಅಂತಲೇ ಹೇಳ್ಬೋದು. ಬಂದು ಟೈಮ್ ಪಾಸ್ ಮಾಡೋಕ್ಕೆ ಮಸ್ತ್ ಜಾಗ ಗೈಸ್. ಇದು ಲೋಟಸ್ ಬೆಳೀತಾ ಇರೋದು, ಓಕೆನಾ? ಲೋಟಸಲ್ಲಿ ತುಂಬ ಇಷ್ಟ ಆಗಿರೋದೇನು ಗೊತ್ತಾ, ಅದು ಬೆಳೆಯೋದು ತುಂಬ ಕಚ್ಚಡ ಇರೋ ಜಾಗದಲ್ಲಿ. ನೀವು ನೋಡ್ಬೋದು ಎಷ್ಟು ಒಂಥರ ಇದೆ ನೀರಂತ. ಬಟ್ ಲೋಟಸ್ ಎಷ್ಟೊಂದು ಪ್ಯೂರ್ ಅಂತ ಗೊತ್ತಿಲ್ಲ ನಿಮಗೆ. ಅದೇ ಥರ ನಮ್ಮ ಲೈಫಲ್ಲೂ ನಾವು ಇರೋ ಜಾಗಕ್ಕೆ ಎಷ್ಟು ಕಚ್ಚಡವಾದರೂ ಪರವಾಗಿಲ್ಲ. ಓಕೆ, ಫೈನಲಿ ವಿ ರೀಚ್ಡ್. ಮೇಲೆ ರೀಚ್ ಆಗಿದ್ದೀವಿ. ಬರ್ರಿ, ಮೇಲೆ ಇನ್ನೂ ಸೈಕಾಗಿ ವ್ಯೂ ಇರ್ತದೆ, ಹೋಗಿ ನೋಡೋಣ. ಟೂರಿಸ್ಟ್ ಪ್ಲೇಸೇ ಮಾಡಿಬಿಟ್ಟಿದ್ದಾರೆ. ಸಂಡೇಸಲ್ಲಿ ನೆಕ್ಸ್ಟ್ ಲೆವೆಲ್ ಆಗಿದ್ದಾರೆ. ಮಿನಿ ನಂದಿ ಹಿಲ್ಸೇ ಮಾಡಿದ್ದಾರೆ ಗುರು. ನೋಡಿರಿ, ಫ್ಲೈಟು ಇಲ್ಲೇ ಲ್ಯಾಂಡ್ ಆಗ್ತಿರೋದು. ಈ ಕಡೆ ಫ್ಲೈಟ್ ಲ್ಯಾಂಡ್ ಆಗ್ತದೆ, ಈ ಕಡೆನೇ ಏರ್ಪೋರ್ಟ್ ಇರೋದು. ನಾರ್ಮಲ್ ಟೈಮ್ಸಲ್ಲಿ ಸಕ್ಕತ್ತಾಗಿ ಕಾಣಿಸ್ತದೆ. ಬಟ್ ಇವಾಗ ಫಾಗ್ ಇರೋಕ್ಕೆ ಯಾವುದೂ ಕಾಣಿಸ್ತಾ ಇಲ್ಲ. ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಸಂಡೇ, ನೀವು ಅಕ್ಕಾಯಂ ಬೆಟ್ಟ ಬರ್ರಿ, ಸಕ್ಕತ್ತಾಗಿದೆ. ನಂದಿ ಹಿಲ್ಸ್ ಹೋಗೋಕ್ಕಾಗಿಲ್ಲ ಅಂದರೆ ಅಕ್ಕಾಯಂ ಬೆಟ್ಟ ಅರ್ಧ ದಾರಿಕೆ ಸಿಗ್ತದೆ. ಒಳ್ಳೆ ಪ್ಲೇಸ್ ಎಂಜಾಯ್ ಮಾಡೋಕ್ಕೆ. ಅಕ್ಕಾಯಂ ಬೆಟ್ಟ ಮೇಲೆ ಇದ್ದೀವಿ, ಸಕ್ಕತ್ತಾಗಿ ಟಾಪಲ್ಲಿ ಬಂದು ನಿಂತಿದ್ದೀವಿ. ಈ ಜಾಗದಲ್ಲಿ ಎಕ್ಕೋಕ್ಕಾಗಲ್ಲ, ಇದ್ದರೂ ಮೇಲೆ ಬಂದು ನಿಂತಿದ್ದೀವಿ. ಏನು ಸಕ್ಕತ್ತಾಗಿದೆ ಗೊತ್ತಾ ವ್ಯೂ. ನಾನು ನಿಂತಿರೋ ಜಾಗ ಇಲ್ಲಿ ಯಾರು ಅಷ್ಟೊಂದು ಬೇಗ ಎಕ್ಕೋಕ್ಕಾಗಲ್ಲ ನೋಡಿ. ದಾರಿ ಅಷ್ಟೊಂದು ಬೇಗ ಇಲ್ಲ ಇಲ್ಲಿ. ಅಲ್ಲಿಂದ ಬಂದಿದ್ದೀನಿ. ನಿಮ್ಗೇನಾದರೂ ಸಂಡೇ ಪ್ಲ್ಯಾನ್ ಇದ್ದರೆ ಅಕ್ಕಾಯಂ ಬೆಟ್ಟ ಒಂದು ಸತಿ ಬಂದು ನೋಡಿರಿ, ಚೆನ್ನಾಗಿದೆ ಟ್ರಕ್ಕಿಂಗ್ ಬರೋಕ್ಕೆ. ನಾವು ಫೈನಲಿ ಆಫ್ಟರ್ 8.5 ಕಿಲೋಮೀಟರ್ಸ್ ವಿ ರೀಚ್ ಅಕ್ಕಾಯಂ ಬೆಟ್ಟ ಬೈ ವಾಕಿಂಗ್. ಇವಾಗ ತಿರ್ಗಾ ಮನೆಗೆ ಹೋಗಬೇಕು. ಫಾಗ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಬರ್ತಾಯಿದೆ ನೋಡಿರಿ, ನೆಕ್ಸ್ಟ್ ಲೆವೆಲ್ ಇದೆ ಫಾಗ್ಸು. ನಮ್ಮ ಡೂಡ್ ಅಲ್ಲೇ ಇದ್ದಾರೆ, ಜಿಮ್ಬ್ರೋ ಕೆಳಗಡೆ ಇದ್ದಾರೆ. ಅವ್ರು ಬರೋಕ್ಕಾಗಲ್ಲ ಅಂದ್ಕೊತೀನಿ. ನಾವು ಹಂಗೆ ಬಂದು ಅಲ್ಲಿಂದ ಇಲ್ಲಿ ಬಂದು ನಾವು ಬಂದಿರೋ ದಾರಿನೇ ಬೇರೆ. ಓಕೆ, ಕೊಂಡು ಮಸ್ತಾಗಿ ಅಕ್ಕಾಯಂ ಬೆಟ್ಟ ನೋಡ್ಕೊಂಡು ಇವಾಗ ಫೈನಲಿ ಮನೆಗೆ ಹೊರಡಬೇಕು. 8 ಕಿಲೋಮೀಟ್ರ್ ತಿರ್ಗಾ ವಾಕ್ ಮಾಡಬೇಕು. ಓಕೆ, ಬಾಯ್ ಬಾಯ್ ಅಕ್ಕಾಯಂ ಬೆಟ್ಟ, ಮೀಟ್ ಯು ಸೂನ್ ಅಂತ ಹೊರಡೋದು. ಇವಾಗ ರಿಟರ್ನ್ ಆಗ್ತಾಯಿದ್ದೀವಿ ಮನೆಗೆ. 8.5 ಕಿಲೋಮೀಟ್ರ್ ನಡಿಬೇಕು ಇವಾಗ. ಓಕೆ,
ಇವಾಗ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. 25 ರೂಪಾಯಿ ಇಲ್ಲಿ ಎಳ್ನೀರು, ನಿಯರ್ ರೇವಾ ಕಾಲೇಜ್. ನೋಡ್ತಾರೆ ಗಂಜಿ ಎಳ್ನೀರು, ಅವು ಎಳ್ನೀರು. ನಮ್ಮ ರೋಣೆ ನಮ್ಮ ಸ್ಪಾನ್ಸರ್ ಇವತ್ತು. ನಾವು ಕುಡಿತಾ ಇರೋದು ಎಳ್ನೀರು ನಮ್ಮ ಕಾಲೇಜ್ ಹತ್ರ. ಓಕೆ, ಸಕ್ಕದಾಗಿರೋದು ಎಳ್ನೀರು. ಇಷ್ಟು ವಾಕ್ ಹೋಗಿ ಇವಾಗ ಎಳ್ನೀರು ಕುಡಿದ್ರೆ ಸಕ್ಕದಾಗಿರೋದು. ಇವಾಗ ನಮ್ಮ ಟ್ರಕ್ಕಿಂಗ್ 16 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಮುಗೀತು. ಇವಾಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವತ್ತು ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಬೇಕಾಗಿದೆ, ಆಚೆ ಹೋಗಬೇಕು. ನೋಡೋಣ ಬನ್ನಿ ಗೈಸ್. ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಫ್ರೆಂಡ್ ಅವ್ರ ಅಕ್ಕದು ರಿಸೆಪ್ಷನ್ ಇದೆ, ಎಂಗೇಜ್ಮೆಂಟ್ ಇದೆ. ಆ ಎಂಗೇಜ್ಮೆಂಟ್ ಹೋಗ್ಬಿಟ್ಟು ಇವತ್ತು ನಾವು ಚಿಕನ್ನು ತಿಂದಿಲ್ಲ, ಎಂಗೇಜ್ಮೆಂಟಲ್ಲಿ ಏನು ಊಟ ಇದೆಯೋ ಅದೇ ಬಾರಿಸ್ಬೇಕು. ಓಕೆ, ಸ್ಟೇ ಟ್ಯೂನ್ಡ್. ಆದ್ವಿ ಚರ್ಚಲ್ಲಿ ಎಂಗೇಜ್ಮೆಂಟು ತೋರಿಸ್ತೀನಿ, ಚರ್ಚ್ ಫೋಟೋನ ಮೇಲೆ. ಸಖತ್ತಾಗಿ ಫಂಕ್ಷನ್ನು, ಎಂಗೇಜ್ಮೆಂಟ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಬಂದೆ. ಇವಾಗ ಒಂದು ಶೂ ಆರ್ಡ್ರ್ ಮಾಡಿದ್ದೆ, ನೋಡಿದ್ರೆ ಸೈಜ್ ತುಂಬ ಚಿಕ್ಕದಿತ್ತು. ಅದಕ್ಕೆ ಹೋಗ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬೇರೆ ತಿರ್ಗಾ ರಿಟರ್ನ್ ಹಾಕಿದ್ದೆ. ಅವ್ನು ಬಂದಿದ್ದಾನೆ ರೇವಾ ಸರ್ಕಲ್ ಹತ್ರ. ಅವನಿಗೆ ರೇವಾ ಸರ್ಕಲಿಂದ ಇಲ್ಲಿ ಬ್ಯಾಕ್ ಗೆಟ್ಟು ಬರೋಕ್ಕಾಗಲ್ಲ ಅಂತೆ. ಸೊ ಹೋಗ್ಬಿಟ್ಟು ನಾವೇ ವಾಪಸ್ ಕೊಟ್ಟು ಬರಬೇಕು. ಏನಪ್ಪ ಅಂದರೆ ಯಾವತ್ತು ನಾವು ಪ್ರಾಮಿಸ್ ಬ್ರೇಕ್ ಮಾಡಿದ್ನೋ ಅವತ್ತಿಂದ ಸ್ವಲ್ಪ ಅನ್ಕಂಟ್ರೋಲ್ ಆಗಿ ಜಂಕ್ ಫುಡ್ ತಿಂತಾ ಇದ್ದೀನಿ. ಇವತ್ತು ವಿಡಿಯೋನು ನೋಡಿರ್ತೀರಾ, ಮತ್ತು ಜಾಂಬನ್ನು, ಚಾಕ್ಲೇಟ್ ಬನ್ನೆಲ್ಲ ತಿಂತಾ ಇದ್ದೀನಿ. ಸ್ವಲ್ಪ ತಕ್ಕಂಗೆ ನಾಳೆ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಲೇಬೇಕು, ಇಲ್ಲಾಂದರೆ ನಾವು ಮಾಡಿರೋ ಮಿಸ್ಟೇಕ್ಗೆ ತುಂಬ ರಿಗ್ರೆಟ್ ಮಾಡಿಬಿಡ್ತೀನಿ. ಓಕೆ, ಇವತ್ತು ಡೇ ಕಂಪ್ಲೀಟ್ ಮಾಡೋಣ ಈ ವಿಡಿಯೋಲಿ. ಸ್ಟೇ ಟ್ಯೂನ್ ಫಾರ್ ಗುಡ್ ವಿಡಿಯೋಸ್ ಗಾಯ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ ಇದಾದಮೇಲೆ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.